ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 22 ಅವರ್ ಜರ್ನಿ ಮಾಡಿಕೊಂಡು ನನಗೆ ನಾನೇ ಚಾಲೆಂಜ್ ಹಾಕ್ಕೊಂಡು ನಾನು ಇವಾಗ ಹೋಗ್ತಿರೋದು KSR ಬೆಂಗಳೂರಿಂದ ಮುಂಬೈಗೆ. ಏನಪ್ಪ 4 ಚಾಲೆಂಜು ಅಂತಂದರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ಹಿಡಿದು ಮುಂಬೈ ರೈಲ್ವೆ ಸ್ಟೇಷನ್ ಗಂಟನೂ 1150 ಕಿಲೋಮೀಟ್ರ್ ಐತೆ. ಆ 1150 ಕಿಲೋಮೀಟ್ರೂ ಟ್ರೈನಲ್ಲಿ ಜರ್ನಿ ಮಾಡೋದ್ರಿಂದ 22 ಅವರು ಟ್ರೈನಲ್ಲೇ ಜರ್ನಿ ಮಾಡಬೇಕಾಯ್ತದೆ. ಅದಕ್ಕೋಸ್ಕರ ಆ 22 ಅವರ್ ಜರ್ನಿನೂ ನಾನು ಟ್ರೈನಲ್ಲೇ ಮಾಡಬೇಕು. ಒಂದೇ ಒಂದು ಹೆಜ್ಜೆನೂ ಕೆಳಗಡೆ ಇಕ್ಬಾರ್ದು. ಇದು ಮೊದಲನೇ ಚಾಲೆಂಜು. ಎರಡನೇ ಚಾಲೆಂಜ್ ಏನಪ್ಪ ಅಂತಂದರೆ, ಒಂದು ರ್ಯಾಂಡಮ್ ಪರ್ಸನ್ ಹತ್ರ ಹೋಗ್ಬಿಟ್ಟು ಒಂದು ಊಟನ ಇಬ್ಬರೂ ಶೇರ್ ಮಾಡ್ಕೊಂಡು ತಿನ್ನಬೇಕು. ಇದು ಎರಡನೇ ಚಾಲೆಂಜು. ಮೂರನೇ ಚಾಲೆಂಜ್ ಬಂದು, ಒಂದು ಹುಡುಗ ಇಲ್ಲಾಂದರೆ ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಸೆಲ್ಫಿ ಕೇಳಬೇಕು. ನಾಲ್ಕನೇ ಚಾಲೆಂಜ್ ಬಂದು, ಯಾರ ಹತ್ರ ಆದರೂ ಹೋಗಿ ಒಂದು ಸಾಂಗ್ನ ಆಡಿಸ್ಬೇಕು. ಅದು ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ 4ನೇ ಚಾಲೆಂಜ್ ಬಂದು ಹೋಗಿ ಯಾರ ಹತ್ರ ಆದರೂ ಸಾಂಗ್ ಆಡಿಸ್ಬೇಕು. ಅಷ್ಟು ಚಾಲೆಂಜ್ ಒಂದು ಕಡೆ ಆದರೆ, ಇಷ್ಟು ಜನ ಮೀರಿಸಿ ಟ್ರೈನ್ಗೆ ಎತ್ಕೋಬೇಕು. ಅದು ಇನ್ನೂ ದೊಡ್ಡ ಚಾಲೆಂಜ್ ನನಗೆ. ನೋಡಿ ಈಗ ಹಂಗೆ ಹೆಂಗೆ ಎತ್ತಾರೆ ಅಂತ ನೀವೇ. ಹಾಗೆ ಒಳಗೆ ಹತ್ಬಿಟ್ಟೆ. ಇನ್ನು ಹತ್ತಾದ್ಮೇಲೆ ಇನ್ನು ಆಚೆ ಕಡೆ ಹೋದರೆ ಚಾಲೆಂಜು ಕಂಪ್ಲೀಟ್ ಮಾಡ್ದಂಗೆ ಆಗೋಲ್ಲ. ಅದಕ್ಕೋಸ್ಕರ ಟ್ರೈನ್ ಹತ್ಬಿಟ್ಟಿದ್ದೀನಿ. ಮುಂದೆ ಏನಾಯ್ತದೆ ಅಂತ ನೀವೇ ನೋಡಿ. ಈ ಬ್ಯಾಗ್ ಬಂದು ಇಲ್ಲಿ ಜಾಗ ಮಡಗಿದ್ದೀನಿ. ಇವಾಗ ಬ್ಯಾಗ್ ಮಡಗಿದ್ದೀನಲ್ಲ, ಅದು ನನ್ನ ಜಾಗ. ನಾನು ಇವಾಗ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈನ್ ಹತ್ತಾಯಿತು. ಇವಾಗ ಟೋಟಲಾಗಿ ನಾನೀಗ 1150 ಕಿಲೋಮೀಟ್ರ್ಗಳನ್ನ ದಾಟಬೇಕು. ಅದಕ್ಕೋಸ್ಕರ ಇವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನಿಂದ ಇವಾಗ ಮುಂಬೈಗೆ ಟ್ರೈನ್ ಹೋಯ್ತೈತೆ. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನೋ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ. ನೀವೆಲ್ಲ ಜನರಲ್ ಹೋಗಿರಲ್ಲ, ನೋಡಿರ್ತೀರ ಹೇಗಿರ್ತದೆ ವಾಶ್ರೂಮು ಅಂತ. ಅದಕ್ಕೋಸ್ಕರ ನಾನು ನೋಡ್ಬಿಟ್ಟು ಅದು ವೀಡಿಯೋ ಮಾಡೋಕ್ಕೆ ಆಗದಿರೋ ಸ್ಥಿತಿಲಿ ಐತೆ. ಅದಕ್ಕೋಸ್ಕರ ನಾನು ಇವಾಗ AC ಕೋಚ್ ಬಂದಿದ್ದೀನಿ. AC ಕೋಚಲ್ಲಿ ವಾಶ್ರೂಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು, ಇದೊಂದು ಕನ್ನಡಿ, ಮೇಲೆ ಒಂದು ಲೈಟು, ಇಲ್ಲಿ ರೈಟ್ ಸೈಡ್ ಒಂದು ಕಿಟಕಿ ಥರ ಐತೆ. ಇದು ಬಂದು ವಾಶ್ ಮಾಡ್ಕೊಳ್ಳೋಕ್ಕೆ ಲಿಕ್ವಿಡು. ವಾಷಿಂಗ್ ಬೇಸನ್ನು ವೆಸ್ಟರ್ನ್ ಕಬೋರ್ಡು ಅಷ್ಟೇ ಇದರಲ್ಲೂ. ಅದು ಬಿಟ್ರೆ ಇನ್ನೇನು ಇಲ್ಲ. ಮಾಮೂಲಿ ಆ ಥರ ಎಲ್ಲ ಲೈಟ್ ಇರೋಲ್ಲ, ಹೀಗೆ ಈ ಥರ ಒಂದು ಲಿಕ್ವಿಡ್ ಇರೋಲ್ಲ ಅಷ್ಟೇ. ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ಇರ್ತದೆ. ಇಲ್ಲಿ ಮಾತ್ರ ವೆಸ್ಟರ್ನ್ ಕಬೋರ್ಡ್ ಐತೆ ಅಷ್ಟೇ. ಗುರು, ನೀವೆಲ್ಲ ಜನರಲ್ ಶಿಫ್ಟಲ್ಲೆಲ್ಲ ನೋಡಿರ್ತೀರ, ಇಲ್ಲಾಂದರೆ AC ಕೋಚಲ್ಲೆಲ್ಲ ನೋಡಿರ್ತೀರ. ಜನರಲಲ್ಲಿ AC ಇರೋಲ್ಲ, ಅಷ್ಟೊಂದು ಸೌಲಭ್ಯ ಇರೋದಿಲ್ಲ. AC ಕೋಚಿಗೆ ಬಂತಂದರೆ AC ಇರ್ತದೆ, ಬ್ರೆಡ್ಶೀಟ್ ಎಲ್ಲ ಕೊಡ್ತಾರೆ ಅಂತ ಕೇಳಿರ್ತೀರ. ಕೇಳೋದೇನೋ ನೋಡಿರ್ತೀರ. ಇವಾಗ ನಾನು ತೋರಿಸ್ತಾರ ಜಾಗ ಬಂದು, ಇವಾಗ ಟ್ರೈನಲ್ಲಿ ತಿರುಗಾಡ್ತಾ ಕೆಲಸ ಮಾಡ್ತಾರಲ್ಲ, ಕ್ಲೀನಿಂಗು ಮತ್ತು ಟೀ ಚಾಯ್ ಅಂತೆಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಎಂಥ ರೂಮ್ ಕೊಡ್ತಾರೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ. ನೀವೆಲ್ಲರೂ ನೋಡಿರ್ತೀರ, ಇವಾಗ ಕ್ಲೀನರು ಹಂಗೆ ಹಿಂಗೆ ಅಂತೆಲ್ಲ ನೋಡಿರ್ತೀರ ನೀವು ಟ್ರೈನಲ್ಲಿ. ಅಂಥವ್ರನ್ನ ನಾನು ಇವಾಗ ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ಭಯ್ಯ, ತುಮಾರ ನಾಮ್ ರಾಮ್ ಅವತಾರ ಅಂತ ಇವ್ರ ಹೆಸರು. ಇವಾಗ ಇವ್ರು ಬಂದು ಇವಾಗ ಈ ಟ್ರೈನಲ್ಲಿ ಇವರು ಕ್ಲೀನರ್ ಮಾಡ್ತಾ ಕೆಲಸ ಮಾಡ್ತಾವ್ರೆ. ಇವಾಗ ಅವ್ರಿಗೆ ಯಾವ ಥರ ರೂಮ್ಸ್ ಫೆಸಿಲಿಟಿ ಕೊಟ್ಟವ್ರೆ ಅಂತ ನೋಡೋಣ ಬನ್ನಿ. ಭಯ್ಯ, ಆಯ್ ಬೋಲ. ನೋಡಿ, ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಹಿಂಗೆ ಕೊಟ್ಟವ್ರೆ. ನೋಡಿ, ಮನ್ಕೊಳ್ಳೋಕ್ಕೆ ಇಷ್ಟು ಚಿಕ್ಕ ಜಾಗ. ಅಲ್ಲಿ ಫ್ಯಾನ್ ಕೂಡ ಐತೆ, ಕಾಣಿಸ್ತಾ? ಫ್ಯಾನ್ ಕೂಡ ಐತೆ. ನೀವೆಲ್ಲ ಅನ್ಕೋತಾ ಇರ್ಬೋದು ಇದೆಲ್ಲ ಬರೀ ಚಿಕ್ಕ ಜಾಗ ಹಂಗೆ ಹಿಂಗೆ ಅಂತ. ಈ ಚಿಕ್ಕ ಜಾಗದೊಳಗಡೆನೂ AC ಐತೆ. ಅದು ಒಳ್ಳೆ ಕೆಲಸ ಅಂತಂದರೆ. ಗುರು, ನಾನು ಇವಾಗ 4 ಚಾಲೆಂಜ್ ಮಾಡಿದ್ದೆ. 4 ಚಾಲೆಂಜಲ್ಲಿ ಇವಾಗ ರ್ಯಾಂಡಮ್ ಪರ್ಸನ್ ಹತ್ರ ಹೋಗ್ಬಿಟ್ಟು ಸೆಲ್ಫಿ ಹೊಡಿಬೇಕು ಅಂತ ಹೇಳಿದ್ದೆ. ಇವಾಗ ಸೆಲ್ಫಿ ಹೊಡ್ಕೊಳ್ಳೋಕ್ಕೆ ರಾಮ್ ಅವತಾರ್ ಬೈ ಹಿಂದ್ಗಡೆ ಅವರೇ. ಬನ್ನಿ, ಅವ್ರ ಹತ್ರ ಸೆಲ್ಫಿ ಕೇಳೋಣ. ಎಲ್ಲರೂ ಸೆಲ್ಫಿ ಅಂತ ಅವರೆಲ್ಲ ಹಂಗಂದ್ರೆ ಏನು? ಇವಾಗ ಅವ್ರ ಹತ್ರ ಸೆಲ್ಫಿ ಆಯಿತು. ಇನ್ನೂ 3 ಚಾಲೆಂಜ್ಗಳು ಬಾಕಿ ಐತೆ. ಆ 3 ಚಾಲೆಂಜು ಕಂಪ್ಲೀಟ್ ಮಾಡೋಣ ಬನ್ನಿ. ಇವೆಲ್ಲ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ರೈಟ್ ಸೈಡ್ ಇರೋವೆಲ್ಲ ಫಸ್ಟ್ AC. ಅವೆಲ್ಲ ಫಸ್ಟ್ ACಗಳು. ಅಂದರೆ ಇವಾಗ ಟೋಟಲು ಈ ಟ್ರೈನಲ್ಲಿ 22 ಬೋಗಿಗಳು ಐತೆ. ಅಥವಾ 22 ಬೋಗಿ ಹತ್ರನೂ ಈ ಥರದ್ದು ಬೇರೆ ಬೇರೆ ಥರ ಕೋಚ್ಗಳು ಇರ್ತದೆ. ಇದು ಬಂದು ಫಸ್ಟ್ AC ಅಂತ. ಅಂದರೆ ಮನೇಲಿ ರೂಮ್ ಹೆಂಗಿರುತ್ತೆ ಅದೇ ಥರ ಇರುತ್ತೆ ಒಳಗಡೆ, ಅದಕ್ಕೆ ಇದನ್ನ ಫಸ್ಟ್ AC ಅಂತಾರೆ. ಇವಾಗ ನೀವು ಫಸ್ಟ್ AC ನೋಡ್ಕೊಂಬಂದ್ರಲ್ಲ, ಹಂಗೆ ಇವಾಗ ಇದು AC ಕೋಚ್. ಇದು ಬರೀ AC ಮಾತ್ರ ಇರುತ್ತೆ ಇದರಲ್ಲಿ. ಅದನ್ನು ತೋರಿಸ್ಕೊಂಡು AC ಕೋಚಲ್ಲಿ ಬರೀ ಈ ಥರ ಮಾತ್ರ AC ಮಾತ್ರ ಐತೆ. ಅಂದರೆ ನಾರ್ಮಲ್ ಇವಾಗ ಜನರಲ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಮೇಲ್ಗಡೆ AC ಐತೆ, ಅದರಿಂದ ಇದು ತಣ್ಣಗಿರ್ತದೆ ಅಷ್ಟೇ. ಅದು ಬಿಟ್ರೆ
ಈ ಥರ ಹತ್ತದೇನು ಫೆಸಿಲಿಟಿ ಅಷ್ಟೊಂದೇನಿಲ್ಲ ಅನ್ಕೋತೀನಿ. ನೈ ಯಾವ್ದು ಸೊ ಈ ಥರ ಬೆಡ್ಶೀಟ್ ಬಂದು ಎ ಸಿ ಕೋಚಲ್ಲಿ ಯಾರ್ಯಾರು ಬುಕ್ ಮಾಡ್ತಾರೆ ಅಂಥವ್ರು ಮಾತ್ರ ಈ ಥರ ಬೆಡ್ಶೀಟ್ಗಳು ಕೊಡ್ತಾರೆ. ಅದು ಬಿಟ್ರೆ ನೋಡಿ, ಇದು ದಿಂಬು ಮತ್ತು ಬೆಡ್ಶೀಟ್ ಎರಡು ಕೊಡ್ತಾರೆ. ನೀವೇನಾದ್ರು ರಿಸರ್ವೇಷನ್ ಏನಾದ್ರು ಮಾಡ್ಕೋಬೇಕು ಅಂತಂದರೆ, ಇವಾಗ ನೀವು ಒಂದು ಟಿಕೆಟ್ ಬುಕ್ ಮಾಡಿದರೆ ಒಂದು ಟಿಕೆಟ್ ಮಾತ್ರ ನಿಮಗೋಸ್ಕರ ಅಂದ್ಬಿಟ್ಟು, ಒಂದು ಟಿಕೆಟು ಅಂದರೆ ಒಂದು ಸೀಟು ನಿಮಗೋಸ್ಕರ ಅಂದ್ಬಿಟ್ಟು ಒಂದು ರಿಸರ್ವೇಷನ್ ಮಾಡಿರ್ತಾರೆ. ಸೊ ಇವೆಲ್ಲ ರಿಸರ್ವೇಷನ್ ಆಗಿರುವಂಥದ್ದು. ಸೊ ಇವಾಗ ನಾನು ಯಾವ ಥರ ಇದ್ದೀನಿ ಅಂದರೆ, ನಾನು ರಿಸರ್ವೇಷನಲ್ಲಿ ಇಲ್ಲ, ಎ ಸಿಲಿ ಇಲ್ಲ, ಇನ್ಯಾವ ಥರ ಇದ್ದೀನಿ ಅಂದರೆ ಜನರಲ್ ಕೋಚಲ್ಲಿ ಇದ್ದೀನಿ. ನೀವೆಲ್ಲ ಅನ್ಕೊಂಡಿರ್ತೀರ ರೈಲ್ವೆ ಸ್ಟೇಷನಲ್ಲಿ ಊಟ ಹೆಂಗೆ ಸಿಗ್ತದೆ ಅಂತೆಲ್ಲ ಅಂದ್ಕೊಂಡಿರ್ತೀರ. ಹಂಗೆ ಜರ್ನಿ ಇರ್ತದಲ್ಲ ಅಂಥ ಟ್ರೈನ್ಗಳೆಲ್ಲ ಒಂದು ಬೋಗಿಲಿ ಬುಕ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಪರ್ಮಿಷನ್ ಇರೋದಿಲ್ಲ ಅಷ್ಟೇ. ಪರ್ಮಿಷನ್ ಇದ್ದಿದ್ರೆ ಇವಾಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೆ ನಾನು. ಸೊ ನಾನು ಕೇಳಿದೆ ವೀಡಿಯೋ ಮಾಡ್ತೀನಿ ಅಂತ. ಸೊ ಅವರು ಪರ್ಮಿಷನ್ ಕೊಡೋದಿಲ್ಲ ಅಂತಂದರು. ಸೊ ಆಯಿತು ಪರವಾಗಿಲ್ಲ ಅಂದ್ಬಿಟ್ಟು ಇವಾಗ ಮುಂದ್ಗಡೆ ಹೋಗಿ ಹೋಗ್ತಾಯಿದ್ದೆ. ತೇಜಸ್ ಅಲ್ವಾ? ತೇಜಸ್ ಅಂತ ಸಿಕ್ಕವ್ರೆ. ಸೊ ಇವ್ರು ಬಂದು ಇವಾಗ ನೆಕ್ಸ್ಟ್ ಸ್ಟಾಪಲ್ಲಿ ಹಿಡ್ಕೊಬಿಡ್ತಾರೆ. ಸೊ ಅದಕ್ಕೆ ನಾನು ಇವಾಗ ಹೇಳಿದ್ದೀನಿ, ಇವಾಗ ನಂದೊಂದು ಚಾಲೆಂಜ್ ಕಂಪ್ಲೀಟ್ ಮಾಡುವ ಅಂತ. ಸೊ ಅದಕ್ಕೆ ಅವ್ರು ಒಪ್ಕೊಂಡವ್ರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಇವಾಗ ಊಟ ತರಿಸಿದ್ದೀನಿ. ಇವಾಗ ಇಬ್ಬರು ಸೇರಿ ಶೇರ್ ಮಾಡಿದ್ರೆ ಇವಾಗ ಇದೊಂದು ಚಾಲೆಂಜು ಕಂಪ್ಲೀಟ್ ಆಗುತ್ತೆ. ತಿನ್ನಬೇಕು ಅಂತ ಚಾಲೆಂಜ್ ಹಾಕಿದ್ದೆ. ಇವಾಗ ಆ ಚಾಲೆಂಜ್ನ ಇವಾಗ ನಾನು ಮತ್ತು ತೇಜಸ್ ಅನ್ನೋ ಹುಡುಗ ಇಬ್ಬರೂ ಸೇರಿಸಿ ಚಾಲೆಂಜ್ ಕಂಪ್ಲೀಟ್ ಮಾಡಾಯಿತು. ಸೊ ಇವಾಗ ಗುಂಟಕಲ್ ಜಂಕ್ಷನ್ ಹತ್ರ ಇದ್ದೀವಿ. ಟೋಟಲಾಗಿ ನಾವು ಇವಾಗ 300 ಕಿಲೋಮೀಟ್ರ್ ಮಾತ್ರ ಬಂದಿದ್ದೀವಿ. ಇವಾಗ ಇನ್ನೂ 850 ಕಿಲೋಮೀಟ್ರು ಇನ್ನೂ ಬಾಕಿ ಐತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗುಂಟಕಲ್ ಜಂಕ್ಷನ್ನು. ಬೆಳಗಿನ ಶುಭೋದಯ. ನಾವು ಇರೋದು ಬಂದು ಪುಣೆ ಜಂಕ್ಷನಲ್ಲಿ ಇದ್ದೀವಿ. ಸೊ ಇಲ್ಲಿಂದ 150 ಕಿಲೋಮೀಟ್ರು ಮುಂಬೈ. ಇಲ್ಲಿಂದ 150 ಕಿಲೋಮೀಟ್ರ್ ಹೋದರೆ ಮುಂಬೈ ಸಿಗುತ್ತೆ. ನೀವೆಲ್ಲ ಅನ್ಕೊಂಡಿರ್ತೀರಾ ಇವಾಗ ನೀರುಗಳನ್ನ ಟ್ರೈನ್ಗೆ ಹೆಂಗೆ ತುಂಬಿಸ್ತಾರೆ ಅಂತ. ಪ್ರತಿಯೊಂದು ಜಂಕ್ಷನಲ್ಲೂ ಇವಾಗ ನೀರು ಖಾಲಿ ಆಯಿತು ಅಂದರೆ ಇನ್ಫಾರ್ಮೇಷನ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಿದ ತಕ್ಷಣ ಅವರು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದು ಹಿಂಗೆ ಟ್ರೈನ್ ನಿಲ್ಲಿಸ್ತಾ ಇಟ್ಕೊನ ವಾಟರ್ ಮ್ಯಾನ್ಸ್ಗಳು ಬಂದು ನೀರನ್ನ ತುಂಬಿಸ್ತಾರೆ.
ಅಂತ. ಇವಾಗ ಇವ್ರ ಕೈಲಿ ಸಾಂಗ್ ಹೇಳ್ಸಕ್ಕೆ ಹೋಗ್ತಾ ಇದ್ದೀನಿ. आएगा फॉलो करो बढ़िया तरह से ಫಾಲೋ ಬೈ ಸಾಂಗ್ योर तक से मेरे भाई मैंने कितनी वे समझाई रहते रहे जिसे मीठे रहते उन पे 10 का मांगे से योर तक से मेरे भाई ಇವ್ರ ಕೈಲಿ ಹಾಡು ಹೇಳಿಸಿ 3ನೇ ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡಾಯಿತು. ಇವಾಗ ಉಳಿದಿರೋದು ಒಂದೇ ಒಂದು ಚಾಲೆಂಜು. ಅಲ್ಲಿ ಕಾಣ್ತದೆಯಲ್ಲ ಅವೆಲ್ಲ ಗೂಡ್ಸ್ ಗಾಡಿಗಳು. ಸೊ ಇದು ಬಂದು ಅದು ಪೆಟ್ರೋಲ್ದು. ಪೆಟ್ರೋಲು ಡೀಸೆಲು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾರಲ್ಲ ಆ ಥರ ಬೋಗಿ ಅದು. ಇನ್ನು ಅದು ಬಿಟ್ರೆ ಇಲ್ಲಿ ಇವೆಲ್ಲ ಗೂಡ್ಸ್ ಗಾಡಿಗಳು. ಇನ್ನು ನಾವಿನ್ನೂ ಮುಂಬೈಗೆ ಬರಲೇ ಇಲ್ಲ, ಆಗಲೇ ಬಿಲ್ಡಿಂಗ್ಗಳು ಎಷ್ಟೆಷ್ಟು ದೊಡ್ಡ ಕಾಣಿಸ್ತೈತೆ. ತೋರಿಸ್ತೀನಿ ನೋಡ್ಕೊಳ್ಳಿ ಹಂಗೆ. ಇನ್ನು ಮುಂಬೈ ಬರಲಿಲ್ಲ ಅಷ್ಟೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣಿಸ್ತೈತೆ. ಸೊ ಅದು ಇಷ್ಟಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲಿ ಹಂಗೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅವೆಲ್ಲ ಚಿಕ್ಕ ಚಿಕ್ಕ ಮನೆಗಳು. ಸೊ ಗುರು ಫೈನಲಿ ಮುಂಬೈಗೆ ಬಂದುಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈಗ ಮುಂಬೈ ರೈಲ್ವೆ ಸ್ಟೇಷನ್ ಇದು. ಈ ಕಡೆ ನೋಡಿದ್ರೆ ಮುಂಬೈ ರೈಲ್ವೆ ಸ್ಟೇಷನು. ಈ ಟ್ರೈನಿಂದ ಇಳಿತು ಅಂದರೆ 4 ಚಾಲೆಂಜು ಕಂಪ್ಲೀಟ್ ಆಗೋಗುತ್ತೆ. ಸೊ ಇವಾಗ ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಬನ್ನಿ. ಸೊ ಇದೇ ಲಾಸ್ಟ್ ಸ್ಟಾಪು. ಸೊ ಇವಾಗ ಇಳಿದ್ರೆ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಇಳಿತಾ ಇದ್ದೀನಿ. ಕಂಪ್ಲೀಟ್ ಆಯಿತು. ಟೋಟಲಾಗಿ 4 ಚಾಲೆಂಜ್ನ ಕಂಪ್ಲೀಟ್ ಮಾಡಾಯಿತು ನಾನೀಗ. 3 ಚಾಲೆಂಜ್ನ ಟ್ರೈನ್ ಒಳಗಡೆ ಮಾಡಾಯಿತು. ಇವಾಗ ಟ್ರೈನ್ ಇಳಿದಾದ್ಮೇಲೆ 4ನೇ ಚಾಲೆಂಜ್ ಕಂಪ್ಲೀಟ್ ಆಯಿತು. ಸೊ ನೋಡ್ತಾ ಇರ್ಬೋದು ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಇವಾಗ ನಾನಿದ್ದೀನಿ. ಸೊ ನಾನು ಅಂದ್ಕೊಂಡಿರೋಂಗೆ 4 ಚಾಲೆಂಜ್ನು ಕಂಪ್ಲೀಟ್ ಮಾಡಾಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.